ವಿರೋಧದ ಮಧ್ಯೆಯೂ ರಾಯಚೂರಿನಲ್ಲಿ ಹಾಲಿ ಸಂಸದರಿಗೆ ಈಗ ಮಣೆ ಹಾಕಲಾಗಿದೆ. ಮತ್ತೆ ಟಿಕೆಟ್ ಅನ್ನ ಗಿಟ್ಟಿಸಿಕೊಂಡಿದ್ದಾರೆ ಸಂಸದರಾಗಿರುವಂತಹ ರಾಜಾ ಅಮರೇಶ್ ನಾಯಕ್ ಅವರು. ಪ್ರಬಲ ಆಕಾಂಕ್ಷಿಯಾಗಿದ್ದಂತಹ BV ನಾಯಕ್ಗೆ ಒಂದ್ ರೀತಿಯಾಗಿ ನಿರಾಸೆ ಇದು. ಸಾಕಷ್ಟು ವಿರೋಧ ಇತ್ತು ರಾಯಚೂರಿನಲ್ಲಿ ಸಂಸದರಿಗೆ ಮಣೆ ಹಾಕಬಾರದು ಅನ್ನೋ ನಿಟ್ಟಿನಲ್ಲಿ. ಈಗ ಅದ್ರ ಮಧ್ಯೆನೂ ಕೂಡ ರಾಯಚೂರಿನಲ್ಲಿ ಹಾಲಿ ಸಂಸದರಿಗೆ ಮಣೆ ಹಾಕಲಾಗಿದೆ. ರಾಜಾ ಅಮರೇಶ್ವರ್ ನಾಯಕ್ಗೆ ಈಗ ಟಿಕೆಟ್ ಘೋಷಣೆ ಆಗಿದೆ. ರಾಜ್ಯದಲ್ಲಿ 24 ಕ್ಷೇತ್ರಗಳಿಗೆ ಬಿಜೆಪಿ ಟಿಕೆಟ್ ಅನ್ನ ಘೋಷಣೆ ಮಾಡಿದೆ. ಆದ್ರೆ ಒಂದ್ ರೀತಿಯಾಗಿ ಇನ್ನೊಂದು ಕ್ಷೇತ್ರದ ಬಗ್ಗೆ ಇನ್ನೂ ಕನ್ಫ್ಯೂಷನ್ ಸ್ಟೇಟಸ್ ನಲ್ಲೇ ಈಗ ಬಿಜೆಪಿ ಇರುವಂತದ್ದು. ಚಿತ್ರದುರ್ಗದ ಕ್ಷೇತ್ರದ ಟಿಕೆಟ್ ಅನ್ನ ಇನ್ನೂ ಕೂಡ ಅನೌನ್ಸ್ ಮಾಡಲಿಲ್ಲ. ಇದೇ ನಿಟ್ಟಿನಲ್ಲಿ ಒಂದ್ ರೀತಿಯಾಗಿ ಏನಾದ್ರೂ ಕಗ್ಗಂಟಲ್ಲೇ ಇನ್ನು ಬಿಜೆಪಿ ಹೈಕಮಾಂಡ್ ಇದೆಯಾ ಅನ್ನೋ ಪ್ರಶ್ನೆ ಸದ್ಯಕ್ಕೆ ಮೂಡ್ತಾ ಇರುವಂತದ್ದು. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಶಬೀರ್. ಈಗಾಗಲೇ 5ನೇ ಪಟ್ಟಿ ರಿಲೀಸ್ ಮಾಡಿದೆ ಬಿಜೆಪಿ. ಆದ್ರೆ ಈಗ ಚಿತ್ರದುರ್ಗ ಕ್ಷೇತ್ರದ ಟಿಕೆಟ್ ಬಗ್ಗೆ ಇನ್ನೂ ಕನ್ಫ್ಯೂಷನ್ ನಲ್ಲೇ ಇದೆಯಾ ಅಂತ ಪ್ರಶ್ನೆ. ಖಂಡಿತವಾಗ್ಲೂ ಚಂದನ, 5ನೇ ಪಟ್ಟಿಯಲ್ಲಿ 111 ಅಭ್ಯರ್ಥಿಗಳ ಹೆಸರನ್ನ ಘೋಷಣೆ ಮಾಡಲಾಗಿರುವಂತದ್ದು. ಈ ಪೈಕಿ ರಾಜ್ಯದ 5 ಕ್ಷೇತ್ರಗಳೇನ್ ಬಾಕಿ ಉಳ್ಕೊಂಡಿದ್ವು, ಅದರಲ್ಲಿ 4 ಕ್ಷೇತ್ರಗಳಿಗೆ ಅಭ್ಯರ್ಥಿಗಳ ಹೆಸರನ್ನ ಅಂತಿಮಗೊಳಿಸಲಾಗಿದೆ. ಆದ್ರೆ ಚಿತ್ರದುರ್ಗಕ್ಕೆ ಇನ್ನೂ ಕೂಡ ಅಭ್ಯರ್ಥಿಯನ್ನ ಆಯ್ಕೆ ಮಾಡೋ ವಿಚಾರದಲ್ಲಿ ಹೈಕಮಾಂಡ್ ಸಾಕಷ್ಟು ಲೆಕ್ಕಾಚಾರ ಆಗ್ತಾ ಇರುವಂತದ್ದು. ಹೀಗಾಗಿ ಅದನ್ನ ಬಾಕಿ ಉಳಿಸ್ಕೊಳ್ಳುವಂತ ಕೆಲಸವನ್ನ ಕೂಡ ಈಗ ಹೈಕಮಾಂಡ್ ಮಾಡಿರುವಂತದ್ದು. ಈ ಮುಂಚೆ ಹಾಲಿ ಸಂಸದರು ಮತ್ತೆ ಕೇಂದ್ರ ಸಚಿವರಾಗಿದ್ದಂತ ನಾರಾಯಣಸ್ವಾಮಿ ಅವರು ಸ್ಪರ್ಧೆಗೆ ಹಿಂದೇಟ್ ಹಾಕಿದ್ರು. ಹೀಗಾಗಿ ಮುಂದೆ ಅಭ್ಯರ್ಥಿ ಯಾರನ್ನ ಮಾಡಬೇಕು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆಗಳಿತ್ತು. ಅಲ್ಲಿ ಜನಾರ್ದನ್ ಸ್ವಾಮಿ ಅವರು ಸ್ಪರ್ಧೆ ಮಾಡಬಹುದು ಅಥವಾ ಗೋವಿಂದ್ ಕಾರಜೋಳ ಅವರು ಕೂಡ ಕಣಕ್ಕಿಳಿಬಹುದು ಅನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ಹೆಸರುಗಳು ಕೇಳಿ ಬಂದಿದ್ವು. ಆದ್ರೆ ಕಡೆ ಕ್ಷಣದಲ್ಲಿ ಕೆಲವು ನಾಯಕರು ನಾರಾಯಣಸ್ವಾಮಿ ಅವರ ಮನವೊಲಿಸುವಂತ ಕೆಲಸವನ್ನ ಮಾಡಿದ್ರು. ಹೀಗಾಗಿ ಅವರು ಸ್ಪರ್ಧೆಗೆ ಒಪ್ಕೊಂಡಿದ್ದಾರೆ. ಹೀಗಾಗಿ ಈಗ ಯಾರಿಗೆ ಅಲ್ಲಿ ಟಿಕೆಟ್ ಕೊಡ್ಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳು ನಡೀತಾ ಇದಾವೆ. ಜನಾರ್ದನ್ ಸ್ವಾಮಿ ಅವರ ಪರವಾಗಿ RSS ನಿಂತ್ಕೊಂಡಿರುವಂತದ್ದು, ಜೊತೆಗೆ ಗೋವಿಂದ್ ಕಾರಜೋಳ ಅವರ ಹೆಸರು ಕೂಡ ಕೇಳಿ ಬರ್ತಾ ಇರುವಂತ ಹಿನ್ನೆಲೆಯಲ್ಲಿ ಅಂತಿಮವಾಗಿ ಯಾರಿಗೆ ಟಿಕೆಟ್ ಕೊಡ್ಬೇಕು ಅನ್ನುವಂಥದ್ರ ಬಗ್ಗೆ ಚರ್ಚೆಗಳು ನಡೀತಾ ಇದಾವೆ. ಇದ್ರ ಜೊತೆಗೆ ನಾರಾಯಣಸ್ವಾಮಿ ಅವ್ರಿಗೂ ಕೂಡ ಸ್ಥಳೀಯ ಮಟ್ಟದಲ್ಲಿ ಒಂದಿಷ್ಟು ವಿರೋಧಗಳು ಕೂಡ ವ್ಯಕ್ತವಾಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಅಳೆದು ತೂಗಿ ಟಿಕೆಟ್ ನೀಡುವಂತ ವಿಚಾರವನ್ನ ಈಗ ಹೈಕಮಾಂಡ್ ಮಾಡ್ತಾ ಇರುವಂತದ್ದು. ಈ ನಿಟ್ಟಿನಲ್ಲಿ ಈಗ ಚಿತ್ರದುರ್ಗವನ್ನ ಬಾಕಿ ಉಳಿಸ್ಕೊಂಡು ಬಾಕಿ 4 ಕ್ಷೇತ್ರಗಳಿಗೆ ಟಿಕೆಟ್ ಅನ್ನ ಕೊಡ್ಲಾಗಿದೆ. ಈ ಹಿಂದೆ ಸಂವಿಧಾನ ವಿರೋಧಿ ಹೇಳಿಕೆಯನ್ನ ಕೊಟ್ಟಿದ್ರು. ಮತ್ತೆ ಪ್ರಸ್ತುತ ರಾಜಕಾರಣದಲ್ಲಿ ಇಲ್ಲದೆ ಇರುವಂತ ಹಿನ್ನೆಲೆಯಲ್ಲಿ ಅನಂತ್ ಕುಮಾರ್ ಹೆಗಡೆ ಅವ್ರಿಗೂ ಕೂಡ ಈ ಬಾರಿ ಕೋಕನ್ನ ಕೊಡ್ಲಾಗಿರುವಂತದ್ದು. ಚಂದನ. ಓಕೆ, ಥ್ಯಾಂಕ್ ಯು ಶಬೀರ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.